ಏನು ಮಾಡಬೇಕು ಅಂತ ಹೊರಟಿದ್ದು ಮನೆ. ಆಮೇಲೆ ಏನೇನು ಆಗ್ತಾ ಇದ್ದು? ಯಾವ ಬಿಲ್ಡಿಂಗ್ ಆಯಿತು? ಇನ್ನು ಅಪಾರ್ಟ್ಮೆಂಟ್ ಆಯಿತಾ? ಇನ್ನೇನು ಥರ ಕಾಣಿಸ್ತಾ ಇದ್ದು? ಪಾರ್ಕ್ ಇದೆಯಾ? ಆಮೇಲೆ ಗ್ರೌಂಡ್ ಇದೆಯಾ? ಕಬಡ್ಡಿ ಗ್ರೌಂಡ್. ಆಮೇಲೆ ಇನ್ಯಾವ ಥರ ಕಾಣಿಸ್ತಾ ಇದೆ? ಓವರ್ ಆಲ್ ಫುಲ್ ಪಿಕ್ಚರ್ ಯಾವ ಥರ ಕಾಣಿಸ್ತಾ ಇದೆ? ಫುಲ್ ಅಪಾರ್ಟ್ಮೆಂಟ್ ಥರ ಕಾಣಿಸ್ತಾ ಇದೆ. ಹಾಂ, ಇಲ್ಲೇ ಕಾಣಿಸ್ತಾ ಇದೆ ಮೇಲೆ ಮೇಲ್ಭಾಗ. ತರಕಾರಿ ಅಂಗಡಿ, ಚಪ್ಪಲಿ ಅಂಗಡಿ, ಬಟ್ಟೆ ಅಂಗಡಿ, ಇದು ಹೋಗೋದು ರೋಡ್, ಮನೆ ಅಂಗಡಿ. ರೋಡ್ ಫುಲ್ ಕವರ್ ಆಗಿರುತ್ತಾ? ಓಹೋ. ಗಾಡಿ ಅಂಗಡಿ. ಅಂಗಡಿಗಳಾದರೆ ಅದು ಒಂದೇ ಕಾಂಪ್ಲೆಕ್ಸ್ ಅಲ್ಲಿ ಇರುವಂಥ ಅಂಗಡಿ ಅಂತ ಅವನು ಹೇಳ್ತಾ ಇದ್ದಾನೆ ಅಲ್ವಾ? ಓಕೆ. ಈಗ ರವಿನಾಗ ಯಾವ ಥರ ಕಾಣಿಸ್ತಾ ಇದೆ? ಮನೆ ಒಬ್ರದ್ದೇ ದೊಡ್ಡ ಮನೆ, ಒಬ್ರದ್ದೇ ಇದೆ ಅಂತ. ಎಲ್ಲರೂ ಇದ್ದಾರೆ. ಹಾಂ, ಆಯ್ತು ಇರೇ. ಅನ್ಸೂಯ ಹೇಳು, ಏನು ಅನ್ಕೊಂಡು ಮಾಡಿದೆ ನೀನು? ಹಾಂ, ಬಿಲ್ಡಿಂಗ್ ಅಂತ ಅನ್ನಿಸ್ತು. ಓಕೆ, ಸರಿ ಹೇಳು. ಮನೆ ಥರನೇ ಕಾಣಿಸ್ತು. ಅಪಾರ್ಟ್ಮೆಂಟ್ ಥರ ಕಾಣಿಸ್ತು. ಪಿ ಜಿ ಅಂದ್ರೆ ಏನು? ಎಲ್ಲರೂ ಅಲ್ಲಿರ್ತಾರೆ. ಯಾವ್ದು ಫ್ರೀಯಾಗಿರ್ತಾರ? ಪಿ ಜಿ ಅಂದರೆ ಏನು? ಪಿ ಜಿ ಅಂದರೆ ಗೊತ್ತಾ ನಿಮಗೆ? ಅಲ್ಲೇ ಊಟ ಕೊಡ್ತಾರೆ. ಆಮೇಲೆ ಇನ್ನೇನು? ಹಾಂ, 5000 ಕೊಡಬೇಕು. ಇರಿ ಪಿ ಜಿ ತರ. ಹಾಂ, ಬೆಡ್ರೂಮು. ಹಾಂ, ಆಮೇಲೆ ಇದು 4 ಬೆಡ್ರೂಮ್ ಇದೆ. ಇದು ಮೇಲೆ ಹಾಂ ಕಿಚನ್ನು. ಇದು ಟೆರೆಸ್. ಹಾಂ, ಯಾವ್ಯಾವ ಆಕಾರ ಇದೆ ಹೇಳಿ ಈಗ? ತ್ರಿಭುಜ, ಆಯತ, ಎಲ್ಲ ಆಯತನ ಇದೆ. ಎಷ್ಟು ತ್ರಿಭುಜ ಇದೆ? ಎರಡೇನ ತ್ರಿಭುಜ ಇರೋದು? ನೋಡಿ ಸರಿಯಾಗಿ. ಹಾಂ ಹಾಂ ಹಾಂ, ಅದಕ್ಕೋ ಕ್ಲೋಸ್ ಆಗಿಲ್ವಲ್ಲ? ಹಾಂ, ಎಷ್ಟಿದೆ ತ್ರಿಭುಜ ಈಗ? ಮೂರಲ್ಲಿ 1 2 3. ಆಯತ ಎಷ್ಟಿದೆ? 1 2 3 4 5. ಅಷ್ಟೇನಾ ಆಯತ ಇರೋದು? ಆಯತ ಇನ್ನೂ ಇದೆ ನೋಡಿ. ಇಲ್ಲಿ ಒಂದು ಆಯತ, ಇಲ್ಲಿ ಒಂದು ಆಯತ, ಇಲ್ಲಿ ಒಂದು ಆಯತ, ಇಲ್ಲಿ ಒಂದು ಆಯತ, ಎಲ್ಲವೂ ಆಯತಾಕಾರವಾಗಿದೆಯಲ್ಲ. ಹಾಗಾದರೆ ಕೌಂಟಿಂಗ್ ಮಾಡಿ. ಓಕೆ, ಸೂಪರ್ ಹೇಳಿ.